ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ದೇಶಾದ್ಯಂತ ಹೆಚ್ಚು ಚರ್ಚೆಯಾಗ್ತಾ ಇರುವ, ಸಂಸತ್ನಿಂದ ಹಿಡಿದು ಸಾಮಾನ್ಯ ಜನರ ಕಟ್ಟೆಯವರೆಗೆ ಸಂಚಲನ ಮೂಡಿಸಿರುವ ಹಾಗೂ ಪ್ರತಿಯೊಬ್ಬ ಭಾರತೀಯರು ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಬಹುಮುಖ್ಯವಾದ ವಿಚಾರದ ಬಗ್ಗೆ ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಅದೇ ವಕ್ಫ್ ಬೋರ್ಡ್ ಕಾಯ್ದೆ ಮತ್ತು ಅದರ ತಿದ್ದುಪಡಿ. ಇತ್ತೀಚಿನ ದಿನಗಳಲ್ಲಿ ನೀವು ನ್ಯೂಸ್ ಚಾನೆಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವಕ್ಫ್ ಆಸ್ತಿ, ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆ ಮತ್ತು ಕೇಂದ್ರ ಸರ್ಕಾರದ ನಿರ್ಧಾರಗಳ ಬಗ್ಗೆ ನಿರಂತರವಾಗಿ ಕೇಳಿರಬಹುದು. ಭಾರತದಲ್ಲಿ ರೈಲ್ವೆ ಮತ್ತು ರಕ್ಷಣಾ ಇಲಾಖೆಯ ಬಳಿಕ ಅತಿ ಹೆಚ್ಚು ಭೂಮಿ ಹೊಂದಿರುವುದು ಇದೇ ವಕ್ಫ್ ಬೋರ್ಡ್ ಎಂಬಂತಹ ವಿಚಾರ ಹಲವರಿಗೆ ಆಶ್ಚರ್ಯ ತಂದಿರಬಹುದು. ಹಾಗಾದ್ರೆ ವಕ್ಫ್ ಎಂದ್ರೇನು? 1995ರ ವಕ್ಫ್ ಕಾಯ್ದೆ ಎಷ್ಟೊಂದು ವಿವಾದಕ್ಕೆ ಕಾರಣವಾಗಿದ್ದಾದ್ರೂ ಯಾಕೆ? ದಶಕಗಳ ಕಾಲದಿಂದ ಇದ್ದಂತಹ ಕಾನೂನಿನಲ್ಲಿ ಈಗ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ತರಲು ಹೊರಟಿರುವಂತಹ ಬೃಹತ್ ಬದಲಾವಣೆಗಳಾದ್ರೂ ಏನೇನು? ಇದರಿಂದ ವಿರೋಧ ಪಕ್ಷಗಳು ಹಾಗೂ ಕೆಲವು ಸಂಘಟನೆಗಳು, ಅದರಲ್ಲೂ ಮುಖ್ಯವಾಗಿ ಕೆಲ ಮುಸ್ಲಿಮರು ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ವಕ್ಫ್ಗೆ ಸೇರಿದ್ದ ಎಲ್ಲಾ ಹಿಂದೂ ಆಸ್ತಿಗಳು ಮತ್ತೆ ಹಿಂದೂಗಳ ಪಾಲಾಗಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಾನೂನನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತ ನಿಮ್ಗನ್ಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ. ಮೊದಲನೇದಾಗಿ ನಾವು ವಕ್ಫ್ ಅಂದ್ರೆ ಏನು ಅನ್ನೋದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಸ್ಲಾಂ ಧರ್ಮದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ಧಾರ್ಮಿಕ ಕಾರ್ಯಗಳಿಗಾಗಿ, ಬಡವರ ಸೇವೆಗಾಗಿ ಅಥವಾ ದತ್ತಿ ಉದ್ದೇಶಗಳಿಗಾಗಿ ದೇವರಿಗೆ ಅರ್ಪಿಸುವುದನ್ನ ವಕ್ಫ್ ಅಂತ ಕರೆಯಲಾಗುತ್ತೆ. ಒಮ್ಮೆ ಆಸ್ತಿನ ವಕ್ಫ್ ಅಂತ ಘೋಷಣೆ ಮಾಡಿದ್ರೆ ಅದು ಶಾಶ್ವತವಾಗಿ ದೇವರಿಗೆ ಸೇರುತ್ತೆ ಮತ್ತು ಅದನ್ನ ಯಾರಿಗೂ ಮಾರಾಟ ಮಾಡಲು, ಅಡಮಾನ ಇಡಲು ಅಥವಾ ಬೇರೆಯವರಿಗೆ ಹಸ್ತಾಂತರಿಸಲು ಬರೋದಿಲ್ಲ. ಇಂತಹ ಆಸ್ತಿಗಳ ನಿರ್ವಹಣೆಗಾಗಿ ರಚಿಸಲಾಗಿರುವಂತಹ ಮಂಡಳಿಯೇ ವಕ್ಫ್ ಬೋರ್ಡ್. ಭಾರತದಲ್ಲಿ ವಕ್ಫ್ ಆಸ್ತಿಗಳ ಇತಿಹಾಸ ಬಹಳ ಹಳೆಯದು. ಸ್ವಾತಂತ್ರ್ಯಕ್ಕೂ ಮುನ್ನ ಬ್ರಿಟಿಷರ ಕಾಲದಲ್ಲೇ ಇಂತಹ ಆಸ್ತಿಗಳ ನಿರ್ವಹಣೆಗೆ ಕೆಲವು ನಿಯಮಗಳಿದ್ವು. ಆದ್ರೆ ಸ್ವಾತಂತ್ರ್ಯದ ನಂತರ 1954ರಲ್ಲಿ ಮೊದಲನೇ ಬಾರಿಗೆ ವಕ್ಫ್ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ತದನಂತರದ ಕಾಲಕ್ಕೆ ಈ ಕಾಯ್ದೆಯಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ. ಆದ್ರೆ 1995ರಲ್ಲಿ ಜಾರಿಗೆ ಬಂದಂತಹ ಹೊಸ ವಕ್ಫ್ ಕಾಯ್ದೆ ಇಂದಿನ ಎಲ್ಲಾ ಬಿಸಿ ಬಿಸಿ ಚರ್ಚೆಗಳಿಗೆ ಮತ್ತು ವಿವಾದಗಳಿಗೆ ಪ್ರಮುಖ ಕಾರಣವಾಗಿದೆ. 1995ರ ವಕ್ಫ್ ಕಾಯ್ದೆ ವಕ್ಫ್ ಬೋರ್ಡ್ಗಳಿಗೆ ಅಭೂತಪೂರ್ವ ಮತ್ತು ಅತ್ಯಂತ ವ್ಯಾಪಕವಾದ ಅಧಿಕಾರ ನೀಡುತ್ತೆ. ಈ ಕಾಯ್ದೆಯ ಅಡಿಯಲ್ಲಿ ಯಾವುದೇ ಒಂದು ಆಸ್ತಿ ವಕ್ಫ್ ಆಸ್ತಿ ಅಥವಾ ಇಲ್ಲವೇ ಎಂಬುದನ್ನು ತೀರ್ಮಾನಿಸುವ ಬಹುದೊಡ್ಡ ಅಧಿಕಾರವನ್ನ ವಕ್ಫ್ ಬೋರ್ಡ್ಗೆ ನೀಡಲಾಗುತ್ತೆ. ಇಲ್ಲಿ ಅತ್ಯಂತ ವಿವಾದಾತ್ಮಕ ಅಂಶ ಏನಂದ್ರೆ ವಕ್ಫ್ ಬೈ ಯೂಸರ್ ಎಂಬಂತಹ ನಿಯಮ. ಇದರ ಪ್ರಕಾರ ಯಾವುದೇ ಲಿಖಿತ ದಾಖಲೆಗಳಿಲ್ಲದಿದ್ರೂ ಒಂದು ಜಾಗವನ್ನ ದೀರ್ಘಕಾಲದಿಂದ ಧಾರ್ಮಿಕ ಅಥವಾ ದತ್ತಿ ಉದ್ದೇಶಗಳಿಗಾಗಿ ಬಳಸಿಕೊಂಡಿದ್ದಾರೆ, ಅದನ್ನ ವಕ್ಫ್ ಆಸ್ತಿ ಅಂತ ಘೋಷಿಸುವ ಅಧಿಕಾರ ಬೋರ್ಡ್ಗೆ ಇತ್ತು. ಇದಲ್ಲದೆ ವಕ್ಫ್ ಬೋರ್ಡ್ ಯಾವುದೇ ಆಸ್ತಿಯನ್ನ ತನ್ನದು ಅಂತ ಕ್ಲೈಮ್ ಮಾಡಿದ್ರೆ ಅದು ತನ್ನದಲ್ಲ ಅಂತ ಸಾಬೀತುಪಡಿಸುವ ಜವಾಬ್ದಾರಿ ಆ ಆಸ್ತಿಯನ್ನ ಹೊಂದಿರುವಂತಹ ವ್ಯಕ್ತಿ ಅಥವಾ ರೈತ ಅಥವಾ ಸಂಸ್ಥೆಯ ಮೇಲಿರುತ್ತೆ. ಇದು ಅನೇಕ ಜನಸಾಮಾನ್ಯರಿಗೆ, ರೈತರಿಗೆ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಯಾಕಂದ್ರೆ ದಶಕಗಳಿಂದ ತಮ್ಮ ವಶದಲ್ಲಿರುವ ಭೂಮಿಯನ್ನ ಇದಕ್ಕಿದ್ದಂತೆ ವಕ್ಫ್ ಬೋರ್ಡ್ ತನ್ನದು ಅಂತ ಹೇಳಿದ್ರೆ ಸಾಮಾನ್ಯ ಜನರು ದುಬಾರಿ ಕಾನೂನು ಹೋರಾಟ ಮಾಡುವುದು ಅನಿವಾರ್ಯವಾಗ್ತಾ ಇತ್ತು. ಕೇವಲ ಅಧಿಕಾರವಷ್ಟೇ ಅಲ್ಲ, 1995ರ ಕಾಯ್ದೆ ವಕ್ಫ್ ಆಸ್ತಿಗಳ ವಿವಾದವನ್ನ ಬಗೆಹರಿಸಲು ಪ್ರತ್ಯೇಕವಾದ ವಕ್ಫ್ ಟ್ರಿಬ್ಯುನಲ್ ಗಳನ್ನ ಸ್ಥಾಪಿಸಿತು. ಕಾಯ್ದೆಯ ಸೆಕ್ಷನ್ 85ರ ಪ್ರಕಾರ ವಕ್ಫ್ ಬೋರ್ಡ್ ನ ನಿರ್ಧಾರಗಳ ವಿರುದ್ಧ ಯಾವುದೇ ಸಿವಿಲ್ ನ್ಯಾಯಾಲಯದ ಮೆಟ್ಟಿಲೇರುವಂತಿರಲಿಲ್ಲ. ಬದಲಾಗಿ ಕೇವಲ ವಕ್ಫ್ ಟ್ರಿಬ್ಯುನಲ್ ನಲ್ಲಿ ಮಾತ್ರ ಮೇಲ್ಮನವಿಯನ್ನ ಸಲ್ಲಿಸಬೇಕಾಗಿತ್ತು. ಈ ಟ್ರಿಬ್ಯುನಲ್ ನೀಡ್ತಾ ಇದ್ದ ತೀರ್ಪೇ ಅಂತಿಮವಾಗಿರ್ತಾ ಇತ್ತು. ಒಂದ್ ವೇಳೆ ಟ್ರಿಬ್ಯುನಲ್ ತೀರ್ಪು ವಿರುದ್ಧವಾಗಿ ಬಂದ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಕಡೆ ಮುಖ ಮಾಡುವುದು ಬಿಟ್ರೆ ಸಾರ್ವಜನಿಕರಿಗೆ ಬೇರೆ ದಾರಿಯೇ ಇರಲಿಲ್ಲ. ಈ ನಿಯಮದಿಂದಾಗಿ ಅನೇಕ ಪ್ರಕರಣಗಳಲ್ಲಿ ಅನ್ಯಾಯವಾಗಿದೆ. ವಕ್ಫ್ ಬೋರ್ಡ್ ತನ್ನ ಅತಿಯಾದ ಅಧಿಕಾರವನ್ನ ದುರುಪಯೋಗವನ್ನ ಪಡಿಸಿಕೊಂಡಿದೆ. ರೈತರ ಜಮೀನುಗಳು, ಸರ್ಕಾರಿ ಜಾಗಗಳನ್ನ, ಐತಿಹಾಸಿಕ ಸ್ಮಾರಕಗಳು ಮತ್ತು ಇತರ ಧಾರ್ಮಿಕ ಕೇಂದ್ರಗಳ ಭೂಮಿಯನ್ನ ಅತಿಕ್ರಮ ಮಾಡಿಕೊಳ್ಳಲಾಗಿದೆ ಎಂಬ ಗಂಭೀರ ಆರೋಪಗಳು ದೇಶಾದ್ಯಂತ ಕೇಳಿ ಬರಲಾರಂಭಿಸಿದ್ವು. ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ ಮುಂತಾದ ರಾಜ್ಯಗಳಲ್ಲಿ ಇಡೀ ಹಳ್ಳಿಗಳನ್ನ, 1500 ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನಗಳನ್ನ ವಕ್ಫ್ ಆಸ್ತಿ ಅಂತ ಘೋಷಿಸಿದ ಉದಾಹರಣೆಗಳು ದೊಡ್ಡ ಮಟ್ಟದ ಜನಾಕ್ರೋಶಕ್ಕೆ, ಹೋರಾಟಗಳಿಗೆ ಕಾರಣವಾಯಿತು. 2013ರಲ್ಲಿ ಆಗಿನ ಯುಪಿಎ ಸರ್ಕಾರ ಈ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿಗಳನ್ನ ತಂದು ವಕ್ಫ್ ಬೋರ್ಡ್ ಗಳಿಗೆ ಇನ್ನಷ್ಟು ಬಲವನ್ನ ತುಂಬಿತು. ವಕ್ಫ್ ಆಸ್ತಿಗಳ ಅತಿಕ್ರಮಣವನ್ನ ಜಾಮೀನು ರಹಿತ ಅಪರಾಧವೆಂದು ಪರಿಗಣಿಸಲಾಯಿತು. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ವಕ್ಫ್ ಕಾಯ್ದೆ ಒಂದು ತಾರತಮ್ಯದ ಕಾನೂನು. ಇದು ಸಂವಿಧಾನದ ಸಮಾನತೆಯ ಹಕ್ಕಿಗೆ ವಿರೋಧವಾಗಿದೆ ಮತ್ತು ಒಂದು ನಿರ್ದಿಷ್ಟ ಸಮುದಾಯದ ಮಂಡಳಿಗೆ ಸಂವಿಧಾನ ಬಾಹಿರ ಎನಿಸುವಷ್ಟು ಅತಿಯಾದ ಅಧಿಕಾರವನ್ನು ನೀಡಲಾಗುತ್ತೆ ಎಂಬಂತಹ ಕೂಗು ದೇಶಾದ್ಯಂತ ಬಲಗೊಳ್ಳಲಾಯಿತು. ಸಾಮಾಜಿಕ ಕಾರ್ಯಕರ್ತರು, ಕಾನೂನು ತಜ್ಞರು ಮತ್ತು ಅನೇಕ ಸಂಘಟನೆಗಳು ಈ ಕಾಯ್ದೆಯನ್ನು ರದ್ದುಪಡಿಸಬೇಕು ಅಥವಾ ಇದರಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು ಅಂತ ಆಗ್ರಹಿಸಿದ್ರು. ಇದೇ ಸಮಯದಲ್ಲಿ ಅಪಾರವಾದ ಭೂಮಿಯ ನಿರ್ವಹಣೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ, ವಕ್ಫ್ ಬೋರ್ಡ್ ನ ಪದಾಧಿಕಾರಿಗಳೇ ಆಸ್ತಿಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎಂಬ ಆರೋಪಗಳು ಸ್ವತಃ ಮುಸ್ಲಿಂ ಸಮುದಾಯದ ಒಳಗಿನಿಂದಲೇ ಕೇಳಿ ಬರಲಾರಂಭಿಸಿದ್ವು. ಈ ಎಲ್ಲಾ ಅಂಶಗಳು ಒಗ್ಗೂಡಿ ವಕ್ಫ್ ಕಾಯ್ದೆಯ ತಿದ್ದುಪಡಿ
ತಿದ್ದುಪಡಿ ಅತ್ಯಗತ್ಯ ಎಂಬಂತಹ ಒತ್ತಡ ನಿರ್ಮಾಣವಾಯಿತು. ಈಗ ಪ್ರಸ್ತುತ ಸನ್ನಿವೇಶ ಏನಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ 2024ರ ಮುಂಗಾರು ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2024 ಸಂಸತ್ತಿನಲ್ಲಿ ಮಂಡಿಸಿತು. ಈ ಮಸೂದೆಯು 1995ರ ಕಾಯ್ದೆಯಲ್ಲಿರುವ ಬಹುತೇಕ ಎಲ್ಲಾ ವಿವಾದಾತ್ಮಕ ಅಂಶಗಳಿಗೆ ಬ್ರೇಕ್ ಹಾಕಿ ಆಡಳಿತದಲ್ಲಿ ಪಾರದರ್ಶಕತೆಯನ್ನ ತರುವ ಉದ್ದೇಶವನ್ನ ಹೊಂದಿದೆ. ಈ ತಿದ್ದುಪಡಿ ಮಸೂದೆಯಲ್ಲಿರುವಂತಹ ಪ್ರಮುಖ ಬದಲಾವಣೆಗಳನ್ನ ಗಮನಿಸಿದ್ರೆ, ಮೊದಲನೇದಾಗಿ ಅತ್ಯಂತ ವಿವಾದಕ್ಕಿಳಿದಂತಹ ವಕ್ಫ್ ಬೈ ಯೂಸರ್ ಅಂದ್ರೆ ಬಳಕೆಯ ಆಧಾರದ ಮೇಲೆ ವಕ್ಫ್ ಅಂತ ಘೋಷಣೆ ಮಾಡುವುದು. ಈ ನಿಯಮವನ್ನ ಸಂಪೂರ್ಣವಾಗಿ ರದ್ದುಪಡಿಸಲು ಪ್ರಸ್ತಾಪಿಸಲಾಗಿದೆ. ಇನ್ನು ಮುಂದೆ ಕೇವಲ ಸೂಕ್ತವಾದ ಲಿಖಿತ ದಾಖಲೆಗಳು ಇದ್ರೆ ಮಾತ್ರ ಒಂದು ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಪರಿಗಣಿಸಲಾಗುತ್ತೆ. ಕೇವಲ ಮೌಖಿಕ ಹೇಳಿಕೆ ಆಧಾರದ ಮೇಲೆ ಯಾರ ಆಸ್ತಿಯನ್ನು ಕಸಿದುಕೊಳ್ಳುವಂತಿಲ್ಲ. ಇದು ಆಸ್ತಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಂತಹ ಅನೇಕ ರೈತರಿಗೆ, ಮಠಮಾನ್ಯಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಹುದೊಡ್ಡ ನೆಮ್ಮದಿ ತರುವಂತಹ ವಿಚಾರವಾಯಿತು. ಮತ್ತೊಂದು ಅತಿ ದೊಡ್ಡ ಬದಲಾವಣೆ ಅಂತಂದ್ರೆ, ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿರುವ ಅಧಿಕಾರ. ಯಾವುದೇ ಸರ್ಕಾರಿ ಭೂಮಿ, ರೈತರ ಭೂಮಿ ಅಥವಾ ವಕ್ಫ್ ಆಸ್ತಿಯ ನಡುವೆ ವಿವಾದ ಉಂಟಾದ್ರೆ ಅದನ್ನ ತೀರ್ಮಾನಿಸುವ ಅಧಿಕಾರವನ್ನು ವಕ್ಫ್ ಟ್ರಿಬ್ಯುನಲ್ ನಿಂದ ಕಿತ್ತು ಆಯಾ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. ಜಿಲ್ಲಾಧಿಕಾರಿಗಳು ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ಕಂದಾಯ ಇಲಾಖೆಯ ವರದಿಗಳ ಆಧಾರದ ಮೇಲೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವ ಜಿಲ್ಲಾಧಿಕಾರಿಗಳು ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ಕಂದಾಯ ಇಲಾಖೆಯ ವರದಿಗಳ ಆಧಾರದ ಮೇಲೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಇದರ ಜೊತೆಗೆ ಕೇಂದ್ರ ವಕ್ಫ್ ಕೌನ್ಸಿಲ್ ಮತ್ತು ರಾಜ್ಯ ವಕ್ಫ್ ಬೋರ್ಡ್ಗಳಲ್ಲಿನ ಮುಸ್ಲಿಮೇತರ ಸದಸ್ಯರು ಮತ್ತು ಇತರ ಮಹಿಳಾ ಸದಸ್ಯರನ್ನ ಕಡ್ಡಾಯವಾಗಿ ನೇಮಕ ಮಾಡುವ ನಿಯಮವನ್ನು ತರಲಾಯಿತು. ಇದರಿಂದ ಬೋರ್ಡ್ನ ಕಾರ್ಯವೈಖರಿಯಲ್ಲಿ ಪಾರದರ್ಶಕತೆ ಬರುತ್ತದೆ ಮತ್ತು ಆಡಳಿತದಲ್ಲಿ ಏಕಸ್ವಾಮ್ಯತೆ ತಪ್ಪುತ್ತದೆ ಎಂಬುದು ಸರ್ಕಾರದ ವಾದವಾಗಿದೆ. ಇದಷ್ಟೇ ಅಲ್ಲದೆ ವಕ್ಫ್ ಟ್ರಿಬ್ಯುನಲ್ನ ಆದೇಶಗಳ ವಿರುದ್ಧ 90 ದಿನಗಳ ಒಳಗೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವನ್ನು ಸಹ ಈ ಹೊಸ ಮಸೂದೆ ಕಲ್ಪಿಸಿಕೊಟ್ಟಿದೆ. ಆಸ್ತಿಗಳ ನೋಂದಣಿ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸುವ ಮತ್ತು ಕಂದಾಯ ಇಲಾಖೆಯ ಪರಿಶೀಲನೆ ಇಲ್ಲದೆ ಯಾವುದೇ ಆಸ್ತಿಯನ್ನ ವಕ್ಫ್ ಅಂತ ಘೋಷಣೆ ಮಾಡುವಂತಿಲ್ಲ ಎಂಬಂತಹ ಕಟ್ಟುನಿಟ್ಟಿನ ನಿಯಮವನ್ನ ತರಲಾಗಿದೆ. ಸರ್ಕಾರ ಹೇಳುವ ಪ್ರಕಾರ ಈ ತಿದ್ದುಪಡಿಗಳ ಮುಖ್ಯ ಉದ್ದೇಶ ವಕ್ಫ್ ಆಸ್ತಿಗಳ ಭೂಕಳ್ಳತನವನ್ನ ತಡೆಯುವುದು, ಬಡ ಮತ್ತು ಅಂಚಿನಲ್ಲಿರುವಂತಹ ಮುಸ್ಲಿಮರಿಗೆ ವಕ್ಫ್ ಆಸ್ತಿಗಳ ಲಾಭ ತಲುಪುವಂತೆ ಮಾಡುವುದು ಮತ್ತು ಇತರ ಸಮುದಾಯಗಳ ಸಂವಿಧಾನಿಕ ಆಸ್ತಿ ಹಕ್ಕುಗಳನ್ನು ರಕ್ಷಿಸುವುದಾಗಿದೆ. ಭೂಮಿ ಕಳೆದುಕೊಂಡು ಕಂಗಾಲಾಗಿರುವಂತಹ ಸಾಮಾನ್ಯ ಜನರಿಗೆ ನ್ಯಾಯ ಒದಗಿಸಲು ಈ ತಿದ್ದುಪಡಿ ಮಸೂದೆಯು ಮೋದಿಯವರ ಮಹತ್ವದ ಹೆಜ್ಜೆಯಾಗಿದೆ ಅಂತ ಕೇಂದ್ರ ಸರ್ಕಾರದ ಸಂಸತ್ನಲ್ಲಿ ಪ್ರತಿಪಾದಿಸಿದ್ದಾರೆ. ಇದು ಯಾವುದೇ ಧರ್ಮದ ವಿರೋಧವಲ್ಲ, ಬದಲಾಗಿ ಭ್ರಷ್ಟಾಚಾರ ಮತ್ತು ಭೂ ಕಬಳಿಕೆಯ ವಿರುದ್ಧದ ನಡೆಯಾಗಿದೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಆದ್ರೆ ಸರ್ಕಾರದ ಈ ನಡೆಯು ದೇಶಾದ್ಯಂತ ವಿರೋಧ ಪಕ್ಷಗಳಿಗೆ ಮತ್ತು ಹಲವಾರು ಮುಸ್ಲಿಂ ಸಂಘಟನೆಗಳಲ್ಲಿ ತೀವ್ರ ನಡುಕವನ್ನ ಮತ್ತು ಆಕ್ರೋಶವನ್ನ ಹುಟ್ಟುಹಾಕಿದೆ. ಅಸದುದ್ದೀನ್ ಓವೈಸಿ ಸೇರಿದಂತೆ ಅನೇಕ ವಿಪಕ್ಷ ನಾಯಕರು ಈ ತಿದ್ದುಪಡಿ ಮಸೂದೆಯು ಸಂವಿಧಾನದ 26ನೇ ವಿಧಿಯ ಅಡಿಯಲ್ಲಿ ನೀಡಲಾಗುವ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ನೇರ ಉಲ್ಲಂಘನೆಯಾಗಿದೆ ಅಂತ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಸ್ಲಿಮರ ಧಾರ್ಮಿಕ ಆಸ್ತಿಗಳ ನಿರ್ವಹಣೆಯಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ಸೇರಿಸುವುದು ಧರ್ಮದ ಹಸ್ತಕ್ಷೇಪವಾಗಿದೆ ಮತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಮುಸ್ಲಿಮರಿಗೆ ಅವಕಾಶ ನೀಡಲಾಗುತ್ತದೆಯೇ ಎಂಬಂತಹ ಮರು ಪ್ರಶ್ನೆಯನ್ನ ಅವರು ಎತ್ತಿದ್ದಾರೆ. ಇದಷ್ಟೇ ಅಲ್ಲದೆ ಜಿಲ್ಲಾಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರ ನೀಡಿರುವುದು, ಆಡಳಿತಾರೂಢ ಸರ್ಕಾರವು ಅಧಿಕಾರಿಗಳ ಮೂಲಕ ವಕ್ಫ್ ಆಸ್ತಿಗಳನ್ನ ಸುಲಭವಾಗಿ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಬಹುದು. ಇದರಿಂದಾಗಿ ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ಬಹುದೊಡ್ಡ ಪೆಟ್ಟು ಬೀಳುತ್ತದೆ ಎಂದು ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ವಕ್ಫ್ ಬೈ ಯೂಸರ್ ಈ ನಿಯಮವನ್ನ ತಡೆ ಹಾಕಿರುವುದರಿಂದ ನೂರಾರು ವರ್ಷಗಳ ಇತಿಹಾಸವಿರುವ ಆದರೆ ಲಿಖಿತ ದಾಖಲೆಗಳಿಲ್ಲದ ಅನೇಕ ಮಸೀದಿಗಳು, ದರ್ಗಾಗಳು ಮತ್ತು ಕಬರ್ಸ್ತಾನ್ಗಳ ಅಸ್ತಿತ್ವಕ್ಕೆ ಸಂಚಕಾರ ಬರಬಹುದು ಎಂದು ವಿರೋಧಿಗಳು ಪ್ರಮುಖವಾಗಿ ವಾದ ಮಾಡುತ್ತಿದ್ದಾರೆ. ಇನ್ನು ಸಂಸತ್ತಿನಲ್ಲಿ ಈ ಮಸೂದೆಯ ಮೇಲೆ ನಡೆದಂತಹ ಅತ್ಯಂತ ಬಿಸಿ ಬಿಸಿ ಚರ್ಚೆಯ ನಂತರ ವಿರೋಧ ಪಕ್ಷಗಳ ತೀವ್ರ ಒತ್ತಡದ ಮೇರೆಗೆ ಕೇಂದ್ರ ಸರ್ಕಾರವು ಈ ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿಯ ವಿಸ್ತೃತ ಪರಿಶೀಲನೆಗೆ ಕಳುಹಿಸಿದೆ. ಪ್ರಸ್ತುತ ಜೆಪಿಸಿ ದೇಶಾದ್ಯಂತ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದು, ವಕ್ಫ್ ಬೋರ್ಡ್ನ ಪ್ರತಿನಿಧಿಗಳು, ಕಾನೂನು ತಜ್ಞರು, ಸಂಘ ಸಂಸ್ಥೆಗಳು, ರೈತ ಮುಖಂಡರು ಮತ್ತು ಸಾರ್ವಜನಿಕರಿಂದ ಸಾವಿರಾರು ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇದೆ. ಈ ಸಮಿತಿಯು ತನ್ನ ಅಂತಿಮ ವರದಿಗಳನ್ನ ಸಂಸತ್ತಿಗೆ ಸಲ್ಲಿಸಿದ ನಂತರವೇ ಈ ಮಸೂದೆಯ ಭವಿಷ್ಯ ನಿರ್ಧಾರವಾಗುತ್ತೆ. ಒಂದ್ ಕಡೆ ಮೋದಿ ಸರ್ಕಾರವು ಈ ಮಸೂದೆಯನ್ನ ಐತಿಹಾಸಿಕ ತಪ್ಪುಗಳನ್ನ ಸರಿಪಡಿಸುವ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತದ ದಿಟ್ಟ ಹೆಜ್ಜೆ ಅಂತ ಬಿಂಬಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ವಿರೋಧ ಪಕ್ಷಗಳು ಇದನ್ನ ರಾಜಕೀಯ ಪ್ರೇರಿತ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ನೀತಿ ಅಂತ ಟೀಕಿಸ್ತಾ ಇವೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿಚಾರವು ಕೇವಲ ರಾಜಕೀಯ ವಿಷಯವಾಗಿರದೆ ದೇಶದ ಕಾನೂನು, ಆಂತರಿಕ ಭದ್ರತೆ, ಆಡಳಿತ ಮತ್ತು ವಿವಿಧ ಸಮುದಾಯಗಳ ಹಕ್ಕುಗಳ ನಡುವಿನ ಅತ್ಯಂತ ಸೂಕ್ಷ್ಮವಾದ ವಿಚಾರವಾಗಿದೆ. 1995ರ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಿ ತಮ್ಮ ಜಮೀನು ಕಳೆದುಕೊಂಡ ಸಾಮಾನ್ಯ ಜನರಿಗೆ, ರೈತರಿಗೆ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನೆಮ್ಮದಿ ನೀಡುವ ನಿಟ್ಟಿನಲ್ಲಿ ಈ ಕಾನೂನು ಮಾರ್ಪಾಡಾಗುವುದು ತುರ್ತಾಗಿ ಆಗಬೇಕಾಗಿದೆ ಎಂಬುದು ಬಹುತೇಕರ ಅಭಿಪ್ರಾಯವಾಗಿದೆ. ಈ ಬೃಹತ್ ಬದಲಾವಣೆಯು ದೇಶದ ಭವಿಷ್ಯದ ಮೇಲೆ, ರಿಯಲ್ ಎಸ್ಟೇಟ್ ಕ್ಷೇತ್ರದ ಮೇಲೆ ಮತ್ತು ರಾಜಕೀಯ ವಲಯದ ಮೇಲೆ ಎಂತಹ ಮಹತ್ವದ ಪರಿಣಾಮ ಬೀರಲಿದೆ ಎಂಬುದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದ ಈ ದಿಟ್ಟ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಿಜಕ್ಕೂ ಶೋಷಿತರಿಗೆ ನ್ಯಾಯವನ್ನು ಒದಗಿಸುತ್ತಾ ಅಥವಾ ವಿರೋಧ ಪಕ್ಷಗಳು ಹೇಳುವಂತೆ ಇದೊಂದು ರಾಜಕೀಯ ತಂತ್ರವಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ನ್ಯೂಸ್ ಕನ್ನಡ. ಧನ್ಯವಾದ.